ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ TETಗೆ ಸಂಬಂಧಪಟ್ಟಂತಹ ಎರಡನೇ ಟಾಪಿಕ್ ಆದಂತಹ ಭಾರತ ನಮ್ಮ ಹೆಮ್ಮೆ ಈ ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇದೆಲ್ಲ ಪಾಠ ಪ್ರವೇಶ ಅಂತೇಳಿ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳುವುದರ ಮೂಲಕ ಈ ಪಾಠವನ್ನು ಪರಿಚಯಿಸಿದ್ದಾರೆ. ಹುಡುಗ ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದರೆ, ಮೇಡಮ್ ನಾವ್ಯಾಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಅಂಥೇಳಿ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ಶಿಕ್ಷಕರಿಗೆ ಪ್ರಶ್ನೆ ಕೇಳಿದಾಗ ಶಿಕ್ಷಕರು ಹೇಳ್ತಾರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಯಿಸೆ. ಅಂದರೆ ತಾಯಿ ಮತ್ತು ತಾಯಿನಾಡು ನಮಗೇನಾಗಿದ್ದಾವೆ ಅಂದರೆ ಈ ಸ್ವರ್ಗಕ್ಕಿಂತಲೂ ಮಿಗಿಲಾಗಿದ್ದಾವೆ ಅಂಥೇಳಿ ಶಿಕ್ಷಕರು ಪ್ರಶ್ನೆ ಹೇಳುವುದರ ಮೂಲಕ ಹುಡುಗನ ಪ್ರಶ್ನೆಗೆ ಏನು ಮಾಡ್ತಾರೆ, ಇವರು ಉತ್ತರಿಸುತ್ತಾರೆ. ಭಾರತವೂ ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇಂದಿಗೂ ಕೂಡ ಕಂಡುಬರ್ತಿದೆ. ಅಲೆಮಾರಿ ಜೀವನ ನಡೆಸುತ್ತಿದ್ದ ಮಾನವ ಒಂದೆಡೆ ವಾಸ ಮಾಡಲು ತೊಡಗಿದಾಗ ಅವಾಗೇನಾಯ್ತಂದರೆ ಗ್ರಾಮ ಜೀವನ ಪ್ರಾರಂಭವಾಗಿತ್ತು. ಅದಕ್ಕೆ ಹೊಂದಿಕೊಳ್ಳುತ್ತಾ ಆತನಿಗೆ ತನ್ನ ಗ್ರಾಮದ ಬಗ್ಗೆ ಮೋಹ ಅಂದರೆ ಆಸೆ ಉಂಟಾಗಿತ್ತು. ಆ ನೆಲದ ರಕ್ಷಣೆಯೇ ತನ್ನ ಪವಿತ್ರ ಹೊಣೆ ಅಂತೇಳಿ ಇಲ್ಲಿ ಶಿಕ್ಷಕರು ವಿವರಿಸ್ತಾ ಇದ್ದಾರೆ. ಕಾಲ ಸಂದಂತೆ ಅಂದರೆ ಕಾಲ ಸರಿದಂತೆ ಗ್ರಾಮಗಳೇನು ಮಾಡಿದವು ಅಂದರೆ ಒಂದುಗೂಡಿ ರಾಜ್ಯವಾದವು, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದವು. ಹೀಗೆ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಮೂರ್ತ ರೂಪ ಅಂದರೆ ಕಣ್ಣಿಗೆ ಕಾಣುವಂಥದ್ದು ಅಂತ ಅರ್ಥ. ದೇಶ ಸೇವೆ ಈಶ ಸೇವೆಗೆ ಸಮವಾಯಿತು. ಆವಾಗ ದೇಶ ಸೇವೆ ಮಾಡುವುದು ಈಶ ಸೇವೆಗೆ ಅಂದರೆ ದೇವರಿಗೆ ಅಥವಾ ಈಶ್ವರನಿಗೆ ಸಮಾನವಾದದ್ದು ಅಂತ ಅರ್ಥ. ಹುಟ್ಟಿದ ನೆಲ ತಾಯಿನಾಡಿನ ಸ್ಥಾನಕ್ಕೇರಿತು. ನಮ್ಮ ದೇಶದ ಸಾಧನೆಯನ್ನು ಅರಿತುಕೊಂಡಾಗ ಅದರ ಬಗ್ಗೆ ಹೆಮ್ಮೆ ಬರುವುದು ನಮಗೆ ಸಹಜವಾಗಿ ಕಂಡುಬರುತ್ತದೆ. ಭಾರತ ಖಂಡ, ಹಿಂದೂಸ್ತಾನ್, ಇಂಡಿಯಾ, ಜಂಬೂದ್ವೀಪ ಈ ಎಲ್ಲ ಹೆಸರುಗಳು ಏನು ಮಾಡ್ತೀವಿ, ನಮ್ಮ ಭಾರತ ದೇಶಕ್ಕೆ ಕರಿತೀವಿ. ಏನಂತ ಕರಿತೀವಿ, ನಮ್ಮ ಭಾರತ ದೇಶಕ್ಕೆ ಭಾರತ ಖಂಡ ಅಂತ ಕರಿತೀವಿ, ಹಿಂದೂಸ್ತಾನ್ ಅಂತೇಳಿ ಕರಿತೀವಿ, ಇಂಡಿಯಾ ಅಂತ ಕರಿತೀವಿ, ಜಂಬೂದ್ವೀಪ ಅಂತ ಕರಿತೀವಿ. ಇವೆಲ್ಲ ಹೆಂಗೆ ಹೆಸರುಗಳು ಬಂದವು ಅಂತೇಳಿ ಇವಾಗ ನೋಡಿ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಏನಂತ ಕರಿತೀವಿ, ಭಾರತ ಎಂದು ಕರೆಯಲಾಗುತ್ತಿತ್ತು. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತಂದರೆ ಪುರಾಣಗಳ ಪ್ರಕಾರ ಹೇಳ್ತಾರೆ. ಹೆಂಗೆ ಬಂತಂದರೆ ಋಷಭನಾಥನ ಹಿರಿಯ ಮಗನಾದಂತಹ ಭಾರತ ಆಳಿದಂತಹ ರಾಜ್ಯವಾಗಿದ್ದರಿಂದ ಇದಕ್ಕೆ ಭಾರತ ಅಂಥೇಳಿ ಕರೀತಾರೆ ಅಂಥೇಳಿ ಹೇಳ್ತಾರೆ. ಅಂದರೆ ಭರತ ಖಂಡ, ಭರತ ವರ್ಷ ಅಂಥೇಳಿ ಈ ದೇಶಕ್ಕೆ ಕರೀತಾರೆ. ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಪರ್ಷಿಯನ್ನರು ಅವರನ್ನು ಏನಂತ ಕರೆದರು, ಅವಾಗ ಹಿಂದೂ ಎಂದು ಕರೆದರು. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅಂದರೆ ಅವ್ರ ಜೊತೆಗೆ ಬಂದಾಗ ಅವರ ಬಾಯಲ್ಲಿ ಹಿಂದೂ ಪದ ಹೋಗಿ ಏನಾಯಿತು, ಅವಾಗ ಇಂಡೋ ಆಯಿತು. ಹಾಗೆಯೇ ಸಿಂಧೂ ನದಿಗೆ ಏನಂತ ಕರೆದರು, ಅವರು ಇಂಡಸ್ ಎಂದು ಕರೆದರು. ಮೊಹಮ್ಮದಿಯರ ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಏನು ಮಾಡ್ತು, ಮತ್ತೆ ಪರಿಚಯಕ್ಕೆ ಬಂತು, ಮತ್ತೆ ಬಳಕೆಗೆ ಬಂತು. ಆವಾಗ ಆ ದೇಶವನ್ನು ಏನಂತ ಕರೆದ್ರು, ಅವಾಗ ಹಿಂದೂಸ್ತಾನ್ ಅಂಥೇಳಿ ಕರೆದ್ರು. ಅಲ್ಲಿಯ ಜನರಿಗೆ ಹಿಂದೂಗಳು ಅಂಥೇಳಿ ಕರೆದ್ರು. ಅವರು ಆಚರಿಸುವಂಥ ಧರ್ಮಕ್ಕೆ ಹಿಂದೂ ಧರ್ಮ ಅಂಥೇಳಿ ಕರೆದರು. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಏನಾಯ್ತು, ಅವಾಗ ಇಂಡಿಯಾ ಅಂಥೇಳಿ ಆಯಿತು. ಹಿಂದೂ ಧರ್ಮವು ಹಿಂದೂಯಿಸಮ್ ಅಂಥೇಳಿ ಬಳಕೆಗೆ ಬಂದಿತ್ತು. ಭಾರತದ ಭವ್ಯತೆಯನ್ನು ತೆರೆದಿಟ್ಟಂತಹ ಯುರೋಪಿಯನ್ನರು ಅಂದರೆ ಭಾರತದ ಸೌಂದರ್ಯವನ್ನು ಅದರಲ್ಲಿ ಅಡಗಿರ್ತವಂತಹ ವಿಷಯಗಳನ್ನು ಯುರೋಪಿಯನ್ನರು ಹೇಗೆ ಪರಿಚಯಿಸಿದರು ಅಂತಂದರೆ ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಡುವಲ್ಲಿ ಕಾರಣಕರ್ತರಾಗಿದ್ದಾರೆ. ಅಂಥವರಲ್ಲಿ ಯಾರಂದರೆ ವಿಲಿಯಂ ಜೋನ್ಸ್ ಜೂನಿಯರ್ ಇವರು ಪ್ರಮುಖವಾದರು. ವಿಲಿಯಂ ಜೇಮ್ಸ್ ಅಂಥೇಳಿ ಅವಾಗ ಹೇಳಿದ್ವಿ, ಮತ್ತು ವಿಲಿಯಂ ಜೋನ್ಸ್ ಅಂತಲೂ ನಾವು ಆಧಾರಗಳು ಎಂಬ ಟಾಪಿಕಲ್ಲಿ ಹೇಳಿದ್ವಿ. ವಿಲಿಯಂ ಜೋನ್ಸ್ ಏನು ಮಾಡಿದ್ರು ಅಂದರೆ ದಿ ಎಸೆಟಿಕ್ ಸೊಸೈಟಿ ಎಂಬ
ಒಂದು ಸಂಸ್ಥೆಯನ್ನು ಕೂಡ ಅಲ್ಲಿ ಸ್ಥಾಪಿಸಿದರು ಅಂತೇಳಿ ಆಧಾರಗಳಲ್ಲಿ ಹೇಳಿದ್ದೀವಿ. ಇಲ್ಲಿ ಇವರು ಏನು ಮಾಡಿದ್ದಾರೆ ಅಂತ ನೋಡಿ, ವಿಲಿಯಂ ಜೋನ್ಸ್ ಜೂನಿಯರ್ ಇವರು ಕೂಡ ಒಬ್ಬರು ಪ್ರಮುಖವಾದರು. ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಮೇಧಾವಿಯಾಗಿ ಸಂಸ್ಕೃತವನ್ನು ಕಲಿತಂತಹ ಮಹಾನ್ ತತ್ವಜ್ಞಾನಿ ಆಗಿದ್ದಾರೆ. ಇವರೇನು ಹೇಳಿದ್ದಾರೆ ಅಂದರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ. ಇವರೇನು ಹೇಳಿದ್ದಾರೆ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂಥೇಳಿ ಹೇಳಿದ್ದಾರೆ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂಥೇಳಿ ಯಾರು ಹೇಳಿದ್ದಾರೆ ಅಂತ ಪ್ರಶ್ನೆ ಬಂದರೆ ಅವಾಗ ವಿಲಿಯಂ ಜೋನ್ಸ್ ಅಂಥೇಳಿ ಹಾಕಬೇಕು. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಅವರು ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಆ ಸಂಸ್ಥೆಯೇ ದಿ ಏಷ್ಯಾಟಿಕ್ ಸೊಸೈಟಿ ಅಂತೇಳಿ ಆ ಸಂಸ್ಥೆ. ಈ ಸಂಸ್ಥೆ ಭಗವದ್ಗೀತೆಯ ಭಾಷೆಯ ಭಾಷಾಂತರವನ್ನು ಕೂಡ ಪ್ರಕಟಿಸಿತು. ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡಂತಹ ಮೊದಲ ಕೃತಿ ಇದಾಗಿದೆ. ವಿಲಿಯಂ ಜೋನ್ಸ್ ಜೂನಿಯರ್ ಶಕುಂತಲ ಮುಂತಾದ ಕೃತಿಗಳನ್ನು ಇವರು ಇಂಗ್ಲೀಷಿಗೆ ಸಿದ್ಧಗೊಳಿಸಿದ್ದಾರೆ. ಇವರು ಮೂರು ಕೃತಿಗಳು ಬರೆದಿದ್ದರು ಅಂಥೇಳಿ ಆಧಾರಗಳಲ್ಲಿ ನಾವು ನೋಡಿದ್ದೀವಿ. ಯಾವ್ಯಾವು? ಮಾನವ ಧರ್ಮಶಾಸ್ತ್ರ, ಶಕುಂತಲ, ಇಂಡಾಲಜಿ ಅಂತೇಳಿ ಈ 3 ಕೃತಿಗಳನ್ನು ಬರೆದಿದ್ದಾರೆ. ಗೀತಾ ಗೋವಿಂದ 3 ಕೃತಿಗಳು ಯಾವ್ಯಾವು? ಗೀತಾ ಗೋವಿಂದ, ಮಾನವ ಧರ್ಮಶಾಸ್ತ್ರ, ಶಕುಂತಲ 3 ಕೃತಿಗಳು ಯಾರ್ದಂದರೆ ವಿಲಿಯಂ ಜೋನ್ಸ್ರವ್ರದ್ದು. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿ ಅಧ್ಯಯನ ಮುಂದುವರಿಸಿದರು. ಇದೇ ಕಾಲದಲ್ಲಿ 50 ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಅನುವಾದಗೊಂಡವು. ಈ ಥರ ಬ್ರಾಕೆಟಲ್ಲಿರೋದು ನಾವು ಭಾಳ ಇಂಪಾರ್ಟೆಂಟ್ ಕೊಟ್ಟು ಓದ್ಕೊಳ್ಬೇಕು. ಭಾ ಎಂದರೆ ಇಲ್ಲೇನು ಭಾರತ ಎಂಬ ಪದದ ಅರ್ಥ ಕೊಟ್ಟಿದ್ದಾರೆ. ಇಲ್ಲಿ ಭಾ ಎಂದರೆ ಬೆಳಕು ಅಂದರ್ಥ. ಜ್ಞಾನವೆಂಬ ಬೆಳಕಿನಲ್ಲಿ ರಥ ಅಂದರೆ ಆಸಕ್ತರಾಗಿರುವ ಭೂಮಿ ಅಥವಾ ದೇಶ, ಅದಕ್ಕೇನಂತ ಕರಿತೀವಿ? ಭಾರತ ಅಂತೇಳಿ ಕರಿತೀವಿ. ಆ ಪರಂಪರೆಯಲ್ಲಿ ಇರುವ ನಾವೇ ಯಾರಂದರೆ ಭಾರತೀಯರು. ಭೂಪಟದಲ್ಲಿ ನೀಡಿರುವಂಥ ಪ್ರಾಚೀನ ಸ್ಥಳನಾಮಗಳನ್ನು ಇಲ್ಲಿ ನೀಡಲಾಗಿದೆ. ಇವು ಆ ಕಾಲದ ಶಾಸನಗಳಲ್ಲಿ ಕಂಡುಬರುತ್ತವೆ. ಆ ಸ್ಥಳಗಳ್ಯಾವಂದರೆ ಉದಾಹರಣೆಗೆ ಈಗ ಬಿಹಾರ ಅಂಥೇಳಿ ಏನು ಕರಿತಾ ಇದ್ದೀವಲ್ಲ, ಅದಕ್ಕೆ ಹಿಂದೆ ಏನೇನು ಕರಿತಾ ಇದ್ರು? ಮಗಧ ಅಂಥೇಳಿ ಕರಿತಾ ಇದ್ರು. ಇವಾಗ ಕರೆಯುವಂಥ ಒರಿಸ್ಸಕ್ಕೆ ಹಿಂದೆ ಕಳಿಂಗ ಅಂಥೇಳಿ ಕರಿತಾ ಇದ್ರು. ಕೇರಳಕ್ಕೆ ಹಿಂದೆ ಚೇರ ಅಂಥೇಳಿ ಕರಿತಾ ಇದ್ರು. ಇವಾಗ ನಮ್ಮ ದೇಶದ ರಾಜಧಾನಿ ದೆಹಲಿ ಇದೆಯಲ್ಲ, ಅದಕ್ಕೆ ಮುಂಚೆ ಏನೇನು ಕರಿತಿದ್ರು ಅಂದರೆ ಇಂದ್ರಪ್ರಸ್ಥ ಅಂಥೇಳಿ ಕರಿತಾ ಇದ್ರು. ಅಲಹಾಬಾದ್ಗೆ ಪ್ರಯಾಗ್ ಅಂತೇಳಿ ಕರಿತಾ ಇದ್ರು. ಆದರೆ ಕೆಲವು ಇಂದಿಗೂ ಕೂಡ ಹಾಗೆ ಉಳಿದುಕೊಂಡಿವೆ. ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯ, ಕಾಶಿ, ಮಥುರಾ ಸ್ಥಳ ಈ ನಾಮಗಳನ್ನು ಈ ಹೆಸರುಗಳನ್ನು ಬದಲಾಗಿಲ್ಲ. ಅವು ಹಿಂದೆ ಹೆಂಗೆ ಕರಿತೀರೋ ಇವಾಗೂ ಕೂಡ ಹಾಗೆ ಕರಿತೀವಿ ಅಂತ ಅರ್ಥ. ಈ ದೇಶಗಳ ಏನು ಮಾಡ್ತಾರೆ, ಹಿಂದಿನ ಹೆಸರುಗಳು ಕೇಳ್ತಾರೆ. ಆ ಎಲ್ಲ ರಾಜ್ಯಗಳ ಹಿಂದಿನ ಹೆಸರುಗಳನ್ನು ನೋಡಬೇಕು, ನೆನ್ಪಿಟ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಮದ್ರಾಸ್ಗೆ ಚೆನ್ನೈ ಅಂತೇಳಿ ಕರೀತಾರೆ. ಪ್ರಯಾಗ್ಗೆ ಅಲಹಾಬಾದು, ಬರೋಡಾಗೆ ವಡೋದರ, ಬೊಂಬೈ ಅಂತೇಳಿ ಏನು ಕರೀತಾರೆ, ಇವಾಗೇನು ಕರೀತಾರೆ? ಮುಂಬೈ ಅಂತೇಳಿ ಕರೀತಾರೆ. ಇಂತಹ ವಿದ್ಯಮಾನದ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭಾರತದ ಭೂಪಟವನ್ನು ಇಲ್ಲಿ ನೀಡಲಾಗಿದೆ. ಇವೆಲ್ಲ ಪ್ಲೇಸ್ಗಳು ನಾವು ಈ ಭಾರತ ನಕಾಶೆಯಲ್ಲಿ ನೋಡ್ಕೊಳ್ಬೇಕು. ನಿಮ್ಮ ಹತ್ರ ಬುಕ್ಸ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಏಕೆಂದರೆ ಬುಕ್ಸ್ ಇದ್ದರೆ ನಮಗೆ ಚೆನ್ನಾಗಿ ನೀಟಾಗಿ ವಿಷಯಗಳು ನೋಟ್ಸ್ಕೊಂಡು ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗ್ತೈತೆ. ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಏನು ಅಂತೇಳಿ ನೋಡಿ. ಅಶೋಕನ ಶಿಲಾಶಾಸನಗಳಲ್ಲಿ ಅಂಕೆಗಳನ್ನು ನಾವು ವಿಪುಲವಾಗಿ ಬಳಸಲಾಗಿದೆ. ವಿಪುಲವಾಗಿ ಅಂದರೆ ಭಾಳಷ್ಟು ರೀತಿಯಲ್ಲಿ ಬಳಸಿದ್ದೇವೆ ಅಂತ ಅರ್ಥ. ಇವು 2300 ವರ್ಷಗಳಷ್ಟು ಹಿಂದಿನದು. ಇದಾದ 1000 ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಏನು ಮಾಡಿದ್ದೀವಿ, ಅಂಕೆಗಳ ಬಳಕೆ ಬಂದಿರಲಿಲ್ಲ. ಅಂಕೆಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂಥ ಒಂದು ಕೊಡುಗೆಗಳಾಗಿವೆ. ಶನ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಯಾರು ಕಂಡುಹಿಡಿದರು ಅಂತಂದರೆ ಭಾರತೀಯರು ಅಂಥೇಳಿ ಈ ಕೀರ್ತಿ ನಮಗೆ ಸಲ್ಲುತ್ತದೆ. ಸೊನ್ನೆಯನ್ನು ಕಂಡುಹಿಡಿದರೆ ಯಾರಂದರೆ ಭಾರತೀಯರು ಅಂತ ಹೇಳ್ತಾರೆ. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು. ಈ ಸೊನ್ನೆ ಕಂಡುಹಿಡಿಯೋದ್ರಿಂದ ನಮಗೇನಾಯಿತು, ಒಂದು ಶ್ರೇಷ್ಠ ಮಟ್ಟದ ಸಾಧನೆಯನ್ನು ತೋರಿಸಿದಂಥ ಕೀರ್ತಿ ನಮ್ಮ ಭಾರತ ದೇಶಕ್ಕೆ ಸಲ್ಲುತ್ತದೆ. ಹಾಗೆ ಸೊನ್ನೆಯಿಂದ ಸಂಖ್ಯೆಗಳಲ್ಲಿ ಹಲವಾರು ಗೊಂದಲಗಳು, ಸಮಸ್ಯೆಗಳು ಇದ್ದವು. ಆ ಸಮಸ್ಯೆಗಳಿಗೆ ಇದು ಒಂದು ರೀತಿ ಪರಿಹಾರವನ್ನು ಸಿಕ್ಕಿತೆ ಅಂಥೇಳಿ ಹೇಳ್ಬೋದು. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರ ತೊಡಕು ಬಗೆಹರಿಯಿತು. ಭೂಮಿ ಗುಂಡಾಗಿದೆ,
ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ಏನು ಮಾಡ್ತಾನೆ, ತೋರಿಸಿಕೊಟ್ಟಿದ್ದಾನೆ. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದರೆ ಕೋಪರ್ನಿಕಸನಿಗೆ ಸಲ್ಲುತ್ತದೆ. ಅವನಿಗಿಂತ 10 ಶತಮಾನಗಳ ಹಿಂದಿನವನು ಯಾರು? ಆರ್ಯಭಟ. ಕೋಪರ್ನಿಕಸನ್ಗಿಂತ 10 ಶತಮಾನಗಳ ಹಿಂದಿನವನು ಆರ್ಯಭಟ ಆಗಿರ್ತಾನೆ. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದನು. ಯಾರಂದರೆ ಅವನು ಕೋಪರ್ನಿಕಸ್. ಇಂಥದ್ದೊಂದು ನಕಾಸೆಯನ್ನು ಬಳಸಿದ 15ನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ಟಿದ. ಈಗ ಭಾರತೀಯರು ಇನ್ನಷ್ಟು ಕೊಡುಗೆಗಳು ಅಂದರೆ ಭಾರತೀಯರು ಇನ್ನೂ ಏನೇನು ಕೊಡುಗೆಗಳು ನೀಡಿದ್ದಾರೆ ಅಂಥೇಳಿ, ಪೈಥಾಗೋರಸನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದವನು ಯಾರು ಅಂದರೆ ಅವನು ಬೋಧಾಯನ. ಇದು ಪ್ರಶ್ನೆ ಆಗ್ಬೋದು. ಪೈಥಾಗೋರಸನ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮುಂಚೆ ಯಾರು ಪರಿಚಯ ಮಾಡಿದರು ಅಂತೇಳಿ ಕೇಳಿದರೆ ಅವಾಗ ನಾವು ಬೋಧಾಯನ ಅಂಥೇಳಿ ಹಾಕಬೇಕು. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ವಿಜ್ಞಾನಿ ಏನು ಮಾಡಿದನು, ಕಂಡುಹಿಡಿದನು. ಅಂದರೆ ಕಣಾದ ಎಂಬರು ಯಾವ ಅಣು ಕಂಡುಹಿಡಿದನು, ಕಣವಾದ ಅಂಥೇಳಿ ಕಂಡುಹಿಡಿದರು. 27 ಶತಮಾನಗಳಷ್ಟು ಹಿಂದೆಯೇ ಇದು ಏನು ಮಾಡಿದನು, ಅವನು ಪ್ರತಿಪಾದಿಸಿದ. ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವನ್ನು ಕಣಾದ ಸ್ಮರಣೆಯಿಂದ ಪ್ರಾರಂಭವಾಗುತ್ತದೆ. ಭಾರತೀಯರು ಪ್ರಾಚೀನ ಕಾಲದಿಂದಲೇ ಏನು ಮಾಡ್ತಾಯಿದ್ರು, ಉಕ್ಕನ್ನು ತಯಾರಿಸುತ್ತಿದ್ದರು. ನೌಕಾ ನಿರ್ಮಾಣಕ್ಕೆ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಗುಜರಾತಿನ ಸೂರತ್ನಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಅಂತೇಳಿ ಪ್ರಸಿದ್ಧವಾಗಿದೆ. ಅತಿ ದೊಡ್ಡ ನೌಕಾ ನಿರ್ಮಾಣ ಪ್ರಸಿದ್ಧ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರೆ ಅಲ್ಲಿ ಗುಜರಾತಿನ ಸೂರತ್ ಅಂತೇಳಿ ಹಾಕಬೇಕು. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನ ವೇಗ ಮತ್ತಷ್ಟು ಏನಾಯಿತು, ಹೆಚ್ಚಾಯಿತು. ವೈಮಾನಿಕ ಶಾಸ್ತ್ರ, ಯೋಗಶಾಸ್ತ್ರ, ಸಂಸ್ಕೃತವು ಕೂಡ ಭಾರತೀಯರು ನೀಡಿದಂತಹ ಕೊಡುಗೆಗಳಾಗಿವೆ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ವಿದೇಶಗಳಲ್ಲಿ ಭಾರತೀಯರು ಏನೇನು ಮಾಡಿದ್ದಾರೆ ಅಂತ ಅರ್ಥ. ಸಾಗರಯಾನದಲ್ಲಿ ಭಾರತೀಯರು ನಿಷ್ಠಾತರು. ಸಾಗರಯಾನ ಮಾಡೋದರಲ್ಲಿ ಭಾರತೀಯರೇನು ನಿಪುಣರು ಅಂತ ಅರ್ಥ. ಆದರೂ ಇತರ ರಾಷ್ಟ್ರಗಳನ್ನು ಆಕ್ರಮಿಸಿ ತಮ್ಮ ಸಂಸ್ಕೃತಿಯ ಮೇಲೆ ಹೇರುವ ಸ್ವಭಾವ ಏನು ಅವರಿಗೆ ಆಗಿರಲಿಲ್ಲ. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಂದರೆ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು. ಅಲ್ಲಿಗಂಟ ಹರಡಿತು. ಬೌದ್ಧ ಮತ ಎಲ್ಲಿಗಂಟ ಹರಡಿತು ಅಂದರೆ ಭಾರತ ದೇಶದ ಗಡಿ ಬಿಟ್ಟು ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳವರೆಗೂ ಈ ಬೌದ್ಧ ಮತ ಏನಾಯಿತು, ಪಸರಿಸಿತು, ಅಂದರೆ ಹರಡಿತು ಅಂತ ಅರ್ಥ. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು. ಶ್ರೀಲಂಕಾ ಏನು ಮಾಡ್ತು, ಬೌದ್ಧ ಮತವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬೌದ್ಧ ಮೂರ್ತಿ ಎಲ್ಲಿದೆ ಅಂದರೆ ಅಫ್ಘಾನಿಸ್ತಾನದ ಬಮಿಯಾನ್ ನಂಬಲ್ಲಿ ಇದೆ. ಇದು ಪ್ರಶ್ನೆ ಆಗ್ಬೋದು, ಆಗಿದೆ ಹಿಂದೆ TETಗೆಲ್ಲ. ಏನು ಜಗತ್ತಿನ ಅತಿ ದೊಡ್ಡ ಬುದ್ಧನ ಮೂರ್ತಿ ಎಲ್ಲಿದೆ ಅಂತಂದರೆ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇದೆ. ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಏನಾಯಿತು, ಹಬ್ಬಿತು. ಕಂಬೋಡಿಯಾದ ಅಂಗೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯ ಜಗತ್ತಿನ ಶ್ರೇಷ್ಠ ಮತ್ತು ಶಿಲ್ಪಗಳಲ್ಲಿ ಒಂದಾಗಿದೆ. ಇದನ್ನು ಕೂಡ ಪ್ರಶ್ನೆ ಆಗ್ತೈತೆ. ಜಗತ್ತಿನ ಹಿಂದೂ ದೇವಾಲಯ ಅಂದರೆ ಅತಿ ಶ್ರೇಷ್ಠ ಹಿಂದೂ ದೇವಾಲಯ ಯಾವುದಂದರೆ ಕಂಬೋಡಿಯಾದ ಅಂಗೋರ್ವಾಟ್ ಹಿಂದೂ ದೇವಾಲಯ. ಹಾಗೆ ಜಾವದ ಬೋರ್ಬಂದರ್ ಎಂಬಲ್ಲಿ ಏನಿದೆ, ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಇದೆ. ಬೃಹತ್ ಬೌದ್ಧಾಲಯ ಅಂದರೆ ಜಾವದ ಬೋರ್ಬಂದರ್. ಬುದ್ಧನ ಮೂರ್ತಿ ಅಂತ ಬಂದರೆ ಬರ್ಮಿಯನ್ ಅಂದರೆ ಅಫ್ಘಾನಿಸ್ತಾನದ ಬಾಮಿಯನ್. ಇವೆರಡು ಕನ್ಫ್ಯೂಸ್ ಆಗ್ಬೋದು, ಅದ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬೌದ್ಧ ದೇವಾಲಯ ಅಂದರೆ ಜಾವದ ಬೋರ್ಬಂದರ್. ಮೂರ್ತಿ ಅಂತ ಬಂದರೆ ಬುದ್ಧನ ಮೂರ್ತಿ ಅಂತ ಬಂದರೆ ಅಫ್ಘಾನಿಸ್ತಾನದ ಬಮಿಯನ್. ಇವೆರಡರ ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ. ಆಗ್ನೇಯ ಏಷ್ಯಾದ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳಲ್ಲಿಯೇ ಜನಜೀವನವನ್ನು ಬೆಳಗಿತು. ಅಲ್ಲಿಯ ಹಲವು ದೇಶಗಳಲ್ಲಿ ಸಂಸ್ಕೃತ ಏನಾಗಿತ್ತಂದರೆ ಆಡಳಿತ ಭಾಷೆಯಾಗಿ ಪರಿಣಮಿಸಿತು.
ಭಾರತೀಯರ ಸಾರ್ವಕಾಲಿಕ ಮೌಲ್ಯಗಳು ಯಾವ್ಯಾವ ಅಂತ ನೋಡಿ. ಆಚಾರ್ಯ ದೇವೋಭವ. ಭಾರತ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ. 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುತ್ತದೆ. ಅವ್ರು ಏನು ಹೇಳ್ತಾ ಇದ್ರು ಶಿಕ್ಷಕರು ಅವಾಗಂತಂದರೆ, ಸತ್ಯವನ್ನೇ ಹೇಳಬೇಕು, ಧರ್ಮವನ್ನು ಪಾಲಿಸಬೇಕು, ಇದುವರೆಗೂ ಕಲಿತದರಲ್ಲೇ ನೀವೇನಾಗಬಾರ್ದು, ತೃಪ್ತನಾಗಿರಬೇಕು, ಇನ್ನೂ ತೃಪ್ತನಾಗಬಾರ್ದು, ಇನ್ನೂ ಹೆಚ್ಚೆಚ್ಚಿಗೆ ವಿಷಯಗಳನ್ನು ಕಲಿಬೇಕು ಅಂಥೇಳಿ ಆಸೆ ಇನ್ನೂ ಹೆಚ್ಚಿಗಿರಬೇಕು, ಅಂದರೆ ಕಲಿಯುವುದರಲ್ಲಿ ಅಂತ ಅರ್ಥ. ಮತ್ತು ನಾವು ಇಷ್ಟು ಕಲ್ತಿದ್ದೀನಿ, ಅಷ್ಟು ಕಲ್ತಿದ್ದೀನಿ, ನನಗೆ ಅಷ್ಟು ಬರುತ್ತೆ, ಇಷ್ಟು ಬರ್ತದೆ ಅಂಥೇಳಿ ಗರ್ವ ಪಡಬಾರ್ದು. ತಂದೆ ತಾಯಿ ಆಚಾರ್ಯ ಮತ್ತು ಅತಿಥಿಗಳನ್ನು ಏನು ಮಾಡಬೇಕು, ನಾವು ದೇವರಂತೇಳಿ ಭಾವಿಸಬೇಕು ಅಂಥೇಳಿ ಈ ಮೌಲ್ಯ ಅಂದರೆ ಆಚಾರ್ಯ ದೇವೋಭವದಲ್ಲಿ ಕಂಡುಬರುತ್ತದೆ. ಎರಡನೇ ಮೌಲ್ಯ ಯಾವುದಂದರೆ ಅಹಿಂಸೆ ಪೌರುಷ. ಜಗತ್ತಿನಲ್ಲಿ ಅಹಿಂಸೆ ಏನಾಗಿದೆ, ಶ್ರೇಷ್ಠತಮ ಒಂದು ಮೌಲ್ಯವಾಗಿದೆ. ಅಹಿಂಸೆ ಬಗ್ಗೆ ಹೆಚ್ಚು ಹೇಳಿದ್ದಾರೆ ಯಾರಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ. ಅಂದರೆ ಶತ್ರುಗಳಿಗೆ ಅಂಜಿ ನಾವು ಓಡೋಗುವುದಕ್ಕಿಂತ, ಪಲಾಯನ ಅಂದರೆ ಓಡೋಗೋದಂತ ಅರ್ಥ, ಹೆದರಿ ಹೋಗುವುದಕ್ಕಿಂತ ನಾವು ಯುದ್ಧ ಭೂಮಿಯಲ್ಲಿ ನಿಂತು ಅವರನ್ನು ಎದುರಿಸಿ ವೀರ ಸ್ವರ್ಗವನ್ನು ಅಪ್ಪುವುದು ಶ್ರೇಷ್ಠ ಅಂತೇಳಿ ಇಲ್ಲಿ ಹೇಳ್ತಾರೆ. ಮೂರನೇ ಮೌಲ್ಯ ಯಾವುದಂದರೆ ಎಲ್ಲ ಜನರು ಸುಖಿಗಳಾಗಲಿ, ಅಂದರೆ ಸರ್ವೇ ಜನ ಸುಖಿನೋ ಭವಂತು. ಇದು ನಮ್ಮ ಭಾರತೀಯರ ಮೌಲ್ಯ. ಇದು ಒಂದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ವಸುದೈವ ಕುಟುಂಬಕಂ, ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಅಂಥೇಳಿ ಇದರಲ್ಲಿ ಹೇಳಿದ್ದಾರೆ. ಸರ್ವಧರ್ಮ ಸಮಾನತೆ. ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯ ಯಾವುದಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ, ಅದು ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಆ ಬೆಳಕಿಗಿದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ಆದರೆ ಅದರ ಹೆಸರುಗಳು ಮಾತ್ರ ಬೇರೆ ಬೇರೆ ಅಂಥೇಳಿ ಎಲ್ಲಿ ಹೇಳಿದ್ದಾರೆ ಅಂದರೆ ಇದು ವೇದವಾಕ್ಯದಲ್ಲಿ ಹೇಳಿದ್ದಾರೆ. ಇಲ್ಲೊಂದು ಕೆಲವು ಹೊಸ ಪದಗಳು ಕೊಟ್ಟಿದ್ದಾರೆ. ಮಾತೃದೇವತೆ ಅಂದರೆ ತಾಯಿ ಸ್ವರೂಪವಾದಂತಹ ದೇವತೆ. ಭಾರತ ಖಂಡ, ಭಾರತ ವರ್ಷ, ಭಾರತ ಕ್ಷೇತ್ರ, ಭಾರತ ಭೂಮಿ, ಭಾರತ ದೇಶ, ಭಾರತ ವರ್ಷವು ಭೂಮಂಡಲದ ಸಪ್ತ ದೀಪಗಳಲ್ಲಿ ಇದು ಒಂದಾಗಿದೆ ಎಂಬ ಹೇಳಿಕೆ ಎದರಿಂದ ತಿಳಿದು ಬರ್ತಂದರೆ ಸಪ್ತದೀಪ ವಸುಂಧರ. ಸಪ್ತದೀಪ ವಸುಂಧರದಲ್ಲಿ ಯಾವ್ಯಾವ ಬರ್ತಾವಂತಂದರೆ ಭರತ ಕ್ಷೇತ್ರ, ಭರತ ಭೂಮಿ, ಭರತ ದೇಶ, ಭರತ ವರ್ಷ, ಇವೆಲ್ಲ ಇದರಲ್ಲಿ ಕಂಡುಬರುತ್ತದೆ. ನಿಮಗಿದೆ ತಿಳಿದಿರಲಿ, ಇಂಥವು ಕೊಟ್ಟಿರ್ತಾರಲ್ಲ ಇವು ಜಾಸ್ತಿ ನೆನ್ಪಿಟ್ಕೊಳ್ಬೇಕು ನಾವು. ಋಷಭನಾಥ ಜೈನ ಧರ್ಮದ ಮೊದಲನೇ ತೀರ್ಥಂಕ. ಜೈನ ಧರ್ಮದಲ್ಲಿ 24 ತೀರ್ಥಂಕರಗಳು ಬರ್ತಾರೆ. ಮೊದಲನೇ ತೀರ್ಥಂಕ ಋಷಭನಾಥ. 24ನೇ ತೀರ್ಥಂಕನೇ ಯಾರು, ವರ್ಧಮನ್ ಮಹಾವೀರ. ದುಷ್ಯಂತ ಶಕುಂತಲೆಯರ ವೀರಪುತ್ರನಾದಂಥ ಭರತನಿಂದ ಭರತ ಎಂಬ ಹೆಸರು ಬಂತು ಅಂತೇಳಿ ಹೇಳ್ತಾರೆ. ಆಂಗ್ಲರ ಪ್ರಭಾವದಿಂದ ಬೌದ್ಧ ಮತ, ಜೈನ ಮತ, ಸಿಖ್ ಮತ, ಇವಕ್ಕೇನಂತ ಕರೀತಾರೆ ಅಂದರೆ ಬೌದ್ಧ ಧರ್ಮಕ್ಕೆ ಬೌದ್ಧಿಸಮ್, ಜೈನ ಮತಕ್ಕೆ ಜೈನಿಸಮ್, ಸಿಖ್ ಧರ್ಮಕ್ಕೆ ಸಿಕ್ಕಿಸಮ್ ಅಂತೇಳಿ ಕರೀತಾರೆ. ಇಲ್ಲಿ ಅಭ್ಯಾಸ ಪ್ರಶ್ನೆಗಳಿದ್ದಾವೆ. ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಋಷಭನಾಥನ ಹಿರಿಯ ಮಗನಾದಂತಹ ಭರತ ಆಳಿದ ನಾಡಾದ್ದರಿಂದ ಭಾರತವನ್ನು ಭರತಖಂಡ, ಭರತ ವರ್ಷ ಅಂತೇಳಿ ಕರೆದಿದ್ದಾರೆ. ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನೆಂದರೆ 0ಯನ್ನು ಕಂಡುಹಿಡಿದಿದ್ದು. ಆರ್ಯಭಟನ ಮಹತ್ವದ ಸಾಧನೆ ಯಾವುದಂದರೆ ಭೂಮಿ ಗುಂಡಾಗಿದೆ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಅಂಥೇಳಿ ಹೇಳಿದ್ದಾರೆ. ಜಗತ್ಪ್ರಸಿದ್ಧ ಬೃಹತ್ ದೇವಾಲಯ ಎಲ್ಲಿದೆ ಅಂದರೆ ಜಾವಾದ ಬೋರ್ ಬಂದರಿನಲ್ಲಿದೆ. ಭಾರತೀಯ ಸಂಸ್ಕೃತಿಯ ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳೆಂದರೆ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ. ಯಾವುದಾದರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತೇಳಿದರೆ ಸರ್ವೇ ಜನ ಸುಖಿನೋ ಭವಂತು, ಆಚಾರ್ಯ ದೇವೋಭವ, ಹೀಗೆ ಇವಿನ ಬೇರೆ ಬೇರೆ ಮೌಲ್ಯಗಳು ಬರ್ತವೆ, ಅವೆಲ್ಲ ಇಲ್ಲಿ ಬರೀಬೇಕು. ಇಲ್ಲಿಗೆ ಈ ವಿಡಿಯೋಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.